ನೋಡಿ ಯಾರು ಅಂತ ಗೊತ್ತಿಲ್ಲ, ನಡ್ಕೊಂಡು ಹೋಯ್ತಾರ ಒಂದು ಬ್ಯಾಗ್ ಹಿಡ್ಕೊಂಡು. ಯಾವ ಊರು? ಸೇಲಂ. ಯಾಕೆ ನಡ್ಕೊಂಡು ಹೋಯ್ತಾ ಇದ್ರಿ? ಹಾ, ಎಲ್ಲಿಗೆ? ಕನಕಪುರ. ಸರ್ ನಡ್ಕೊಂಡು ಯಾಕೆ ಹೋಯ್ತಿದ್ರಿ? ಕಾಸಿಲ್ವಾ? ಡ್ರಿಂಕ್ಸ್ ಮಾಡ್ತೀರಾ? ಎಣ್ಣೆ ಹೊಡಿತೀರಾ? ನಡ್ಕೊಂಡೇ ಹೋಯ್ತೀರಾ? ಯಾವೂರು? ಯಾವೂರು? ಕನಕಪುರ. ನೀವು ಸೇಲಂ ಅವರ? ಅಲ್ಲಪ್ಪ, ನೀನು ಇದು ಮಾಡ್ಕೊಂಡು ಹೋಗ್ಬೇಕು ತಾನೆ. ನೀನು ಏನಪ್ಪ ಅದು ಬಸ್ ಚಾರ್ಜ್ಗೆಲ್ಲ ದುಡ್ಡು ಇಟ್ಕೊಂಡು ಹೋಗ್ಬೇಕು ತಾನೆ. ಅಲ್ಲಪ್ಪ, ಯಾರನ್ನ ಕೇಳಿದ್ರೆ ನೀನು ಡ್ರಿಂಕ್ಸ್ ಮಾಡ್ಕೊಂಡು ಎಣ್ಣೆ ಹೊಡ್ಕೊಂಡ್ಬಿಟ್ರೆ ಹೆಂಗ್ ಹೋಗ? ಹಾ, ಎಷ್ಟು ದೂರ? ಕನಕಪುರ ಏನು ಹತ್ರದಲ್ಲಿದ್ದ ನಡ್ಕೊಂಡು ಹೋಗಕ್ಕೆ ನೀವು? ಹಾ, ಎಷ್ಟು ಕನಕಪುರಕ್ಕೆ? ಹಾ, ಸರಿ ಸ್ವಾಮಿ. ಅಲ್ಲ, ನೀವು ಕುಡ್ಕೊಂಡ್ಬಿಟ್ರೆ ಹೆಂಗೆ? ಕುಡಿಯೋದು ಬಿಟ್ಬಿಟ್ಟು ಅಚ್ಚುಕಟ್ಟಾಗೆ ಹೋಗ್ಬೇಕು, ಹೋಗಿ ಊರ್ ಸೇರ್ಕೋಬೇಕು. ಎಷ್ಟು? ಹತ್ತು ಗಾಡಿ ಹತ್ತು ಬಾ. ಕೆಲಸ ಏನ್ ಕೆಲಸ ಮಾಡೋದು ನೀವು? ಯಾವ್ದು? ಶೋರೂಮ? ಸೀರೆ ತಯಾರು ಮಾಡ್ದೆಯಾ? ಅಲ್ರಿ, ಇದು ಊರು ಅಂದ್ರೆ ಸೇಲಂ ಊರು, ಸ್ವಂತ ಊರು? ಈ ಮೇಚೇರಿ ಇಲ್ಲೇ ಅದಲ್ಲ ಊರು. ಮತ್ತೆ ಅಲ್ಲಪ್ಪ, ಇವಾಗ ಇರೋದು ಬಂದು ಸೇಲಂ ಅಲ್ಲೇ ಇರೋದು. ಈಗ ಸೇಲಂ ಅಲ್ಲಿ ಇರೋದ? ಇವಾಗೆಲ್ಲ ಸ್ವಲ್ಪ ಕೆಲಸಗಳು ಸೇರಿಲ್ಲ ಅಂತ ಪ್ರಾಬ್ಲಮ್. ಅದೇ ನಮ್ಮ ಅಲ್ಲಿ ಬೆಂಗಳೂರಲ್ಲಿ, ಅಲ್ಲಿ ಕನಕಪುರದಲ್ಲಿ ಸ್ವಲ್ಪ ಮಾಡ್ತಾ ಇದ್ದೆ ಅಲ್ಲಿ. ಅದರಿಂದ ಅಲ್ಲಿ ಹೋಗಿ ಅವನ ಹತ್ರ ಕೇಳೋಣ, ತಮ್ಮನ ಹತ್ರ. ನಿಮ್ ತಮ್ಮನ ಹತ್ರನಾ? ತಮ್ಮನ ಹತ್ರ ಕೇಳಿ ಏನಾಗೋಣ ಅಂತ ಹೋಗ್ತಾ ಇದ್ದೆ. ಅಲ್ಲಪ್ಪ, ನಡ್ಕೊಂಡು ಎಷ್ಟು ಗಂಟೆಗೆ ಹೋಗಿ ಸೇರ್ತೀಯ? ಎಷ್ಟು ದೂರ ಆಯ್ತು? ಎಷ್ಟು ದೂರ ಆಯ್ತು? 100 ಕಿಲೋಮೀಟರ್ ಮೇಲದ ಕನಕಪುರ. ಸ್ವಲ್ಪ ಮುಂದಕ್ಕೆ ಕೂತ್ಕೋ. ಅದ್ಯಾಕೆ ತುದಿಲ್ ಕೂತಿದೆ? 100 ಕಿಲೋಮೀಟರ್ ಮೇಲೆ ಇದೆಯಾ? ಹಾ. ಹೆಂಗಪ್ಪ ಹೋಗ್ತೀಯಾ ಯಜಮಾನ್ರೆ? ಹೆಂಗ್ ಹೋಗ್ತೀರಾ ಹೇಳಿ? ಹೋಗ್ತಾ ಇದ್ದೀನಿ. ಹಾ. ಸರಿ, ಈಗ ಒಂದು ಕನಕಪುರದ ಟಿಕೆಟ್ ಹೊಡ್ಸಿ ಬಸ್ ಹಚ್ತೀನಿ, ಹೋದಾರ್ಯಾ? ಏನ್ ಹೇಳಿ? ಕನಕಪುರ. ಟಿಕೆಟ್ ಹೊಡಿಸಿ ಬಸ್ ಹಚ್ತೀನಿ. ಇಷ್ಟೇ ನನ್ನ ಕೆಲಸ. ಪುನಃ ಅಲ್ಲಿ ಕುಡ್ಕೊಂಡು ಅಲ್ಲಿ ಅಡ್ಡಾಡ್ಕೊಂಡು ನಿಂತ್ಕೋಬೇಡಿ. ಅದೇ ಹೇಳ್ತೀವಾ? ಕುಡಿದ್ರೆ ಏನ್ರಿ ಸಿಗುತ್ತಾ ಯಜಮಾನ್ರೆ? ಕುಡಿದ್ರೆ ಏನು ಸಿಕ್ಕಲ್ಲ, ಅರ್ಥ ಆಯ್ತಾ? ಕುಡಿದ್ರೆ ಮನೆ ಹಾಳಾಯ್ತದ ಅಷ್ಟೇ. ನೋಡಿ, ಎಕ್ಸಾಂಪಲ್ ನಿಮ್ಗೆ, ನೀವು ಕುಡ್ದಿರೋದ್ರಿಂದ ತಾನೇಪ್ಪ ನಡ್ಕೊಂಡು ಹೋಯ್ತಿರೋದು. ಅದೇ ಕುಡ್ತಾ ಇಲ್ಲ ಅಂದ್ರೆ ಆರಾಮಾಗಿ ನಿಮ್ ಬಸ್ಸಲ್ಲಿ ಹೋಗ್ತಾ ಇದ್ರಿ ಅಲ್ವಾ? ಅದೇ ಇಷ್ಟೇ ನನ್ನ ಶಕ್ತಿ ಭಕ್ತಿ. ಬಸ್ ಹಚ್ತೀನಿ, ಅರ್ಥ ಆಯ್ತಾ? ಇನ್ನೊಂದ್ಸಲ ಕುಡಿಯೋದಕ್ಕೆಲ್ಲ ಹೋಗ್ಬೇಡಿ ಏನ್ರಿ? ಇನ್ನೊಂದ್ಸಲ ಈ ರೀತಿ ಮಾಡ್ಕೋಬೇಡಿ. ನಾನು ಕುಡ್ಕರಿಗೆ ಒಳ್ಳೇದು ಮಾಡಕ್ ಹೋಗಲ್ಲ ಸಾಮಾನ್ಯವಾಗಿ, ಅರ್ಥ ಆಯ್ತಾ? ಏನೋ ಇವತ್ತು ಮಾಡ್ಬೇಕು ಅನ್ಸ್ಬಿಟ್ಟದೆ, ಒಳ್ಳೇದು ಮಾಡ್ತೀವಿ, ಮಾಡಿಸ್ಕೊಳ್ಳಿ ಅಷ್ಟೇ. ಬಸ್ ಹಚ್ತೀನಿ, ಟಿಕೆಟ್ ಹೊಡೆದು ಕೊಡ್ತೀನಿ, ಅಷ್ಟೇ ನಾನು ಮಾಡೋ ಕೆಲಸ. ಅರ್ಥ ಆಯ್ತಾ? ಕನಕಪುರಕ್ಕೆ ಟಿಕೆಟ್ ತಗೊಡ್ತೀನಿ, ಹಾಕ್ಬೋದಾ? ತಿಂಡಿ ಗಿಂಡಿ ಮಾಡೋಗಿರ ಮಾಡ್ಕೊಳ್ಳಿ. ಮಾಡ್ಕೊಂಡ್ರ ದೇವಸ್ಥಾನದಲ್ಲಿ ಅದಂತೂ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾರೆ ಬಿಡಿ. ತಿನ್ಕೊಂಡ್ಬಿಟ್ಟು ಶಿವ ಅಂತ ನಡೆದು ಬಿಡೋ ಅಂತ ನುಗ್ತಾ ಇದ್ರಿ. ಅಯ್ಯೋ ಕರ್ಮವೇ ಕರ್ಮ. ನಾ ಹೇಳೋದ್ರಲ್ಲಿ ತಪ್ಪಿದ್ಯಾ? ನಾ ಹೇಳ್ದಂಗೆ ಮಾಡಿ. ನೀವು ಚೆನ್ನಾಗಿ ಕುಡ್ಕೊಳ್ಳಿ, ಊಟ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಆರಾಮಾಗಿರ್ರಿ, ಸರಿಯಾ?
ಯಜಮಾನ್ರನ್ನ ಇವತ್ತು ನಾವು MMS ಬಸ್ ನಿಲ್ದಾಣದಲ್ಲಿ ಬಸ್ ಹತ್ಸಿ ಕಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ. ಆಗ್ಬೋದಾ? ಹಾಂ, ಚೆನ್ನಾಗಿ ಕುಡ್ಕೊಳ್ಳಿ. ಆದರೆ ಜ್ಞಾನ ತಪ್ಪು ಬಿದ್ದೋಗ ಮಟ್ಟ ಕುಡಿಯಬೇಡಿ. ಅದು ಇನ್ನೇನು ಇಲ್ವಲ್ಲ ಜೀವನದಲ್ಲಿ. ಅರ್ಥ ಆಯ್ತಾ? ಈಗ ನಿಮ್ಮ ಲೈಫ್ ಸ್ಟೋರಿನೇ ಹೇಳ್ಬಿಟ್ರಿ. ಈಗ ಇನ್ಯಾರು ಇಲ್ಲ ನನಗೆ ಅಂತ ಕಂಡು ಬಂದ ಮೇಲೆ ಇನ್ನೇನಿದೆ ಬದುಕಲ್ಲಿ? ಅರ್ಥ ಆಯ್ತಾ? ನೆಮ್ಮದಿಗೆ ಕುಡೀರಿ, ಆರಾಮಾಗಿ ಊಟ ಮಾಡಿ, ಆರಾಮಾಗಿ ರೆಸ್ಟ್ ಮಾಡಿ. ಅರ್ಥ ಆಯ್ತಾ? ಇಷ್ಟು ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಸುಮ್ಮನೆ ಜಾಸ್ತಿ ಟೈಟ್ ಆಗ್ಬಿಟ್ಟು ಅಲ್ಲಿ ಇಲ್ಲಿ ಬಿದ್ಕೊಳ್ಳೋದು ಹಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಥರ ಬಸ್ ಚಾರ್ಜ್ ಕಾಸಿಲ್ದೆ ನಿಂತ್ಕೊಳ್ಳೋದು ಇವೆಲ್ಲ ಬೇಡ, ಆಯ್ತಾ? ಹಾಂ, ಒಳ್ಳೆ ಸಜೆಸ್ಟ್ ಮಾಡಿದ್ದೀನಿ ನೋಡಿ. ಹಾಂ ಹಾಂ, ನಿಮ್ಮ ಬೆಂಗಳೂರು ಬಸ್ ಹಚ್ಬೇಕು ನಿಮ್ಮನ್ನ. ಇಲ್ಲ, ಕನಕಪುರ ಅಲ್ವಾ? ಕನಕಪುರ. ಹಾಂ, ಬನ್ನಿ ಕೇಳ್ತೀನಿ. ಇಲ್ಲಿ ಇಲ್ಲಿಗೆ ಇಳಿದ್ರಾ? ಬನ್ನಿ. ಚಿನ್ನಪ್ಪಣ್ಣ ನಮಸ್ಕಾರ. ಕನಕಪುರದ ಬಸ್ ಎಷ್ಟು ಗಂಟೆಗೆ? 10:30 10:30 ನೋಡಿ. ಇವ್ರನ್ನ ಬಸ್ಸಸ್ ಕಳಿಸ್ಬೇಕು. ಎಷ್ಟಾಗುತ್ತೆ ಕನಕಪುರ ಚಾರ್ಜು? ಚಾರ್ಜ್ ಎಷ್ಟಾಗ್ಬೋದು? 220-30 ತಗೊಳ್ಳಿ. ಎಷ್ಟು ಇದು? ಒಂದು ಸ್ವಲ್ಪ ಟಿಕೆಟ್ ನೀವೇ ಹಾಕ್ಸಿ ಕಳಿಸ್ಬಿಡಿ ದಯವಿಟ್ಟು, ಬೇಜಾರು ಮಾಡ್ಕೊಬೇಡಿ. ತಗೊಳ್ಳಿ. ಚಿಲ್ಲರೆ ಇಟ್ಟಿರಿ ಬೇಕಾದ್ರೆ ಕೊಡೋರಿ ನನಗೆ, ಸರಿನಾ? ಇವ್ರಿಗೊಂದು ಟಿಕೆಟ್ ಹಾಕ್ಸಿ ಕಳಿಸಿ. ತಿಂಡಿ ಗಿಂಡಿ ಮಾಡಿದ್ರೆ ಅಲ್ಲಿ ತಿಂಡಿ ಮಾಡಿಸಿ, ಟೀ ಬೇಕಾದ್ರೆ ಟೀ ಕೊಡಿಸಿ, ಅದೊಂದು ಹೆಲ್ಪ್ ಮಾಡಿಕೊಡಿ. ನಾನು ಡ್ಯೂಟಿಗೆ ಹೋಗ್ಬೇಕು, ಉಂಡಿ ಎಣ್ಕೆ ಇದೆ, ಬೇಜಾರು ಮಾಡ್ಕೊಬೇಡಿ. ಹಾಂ, ಆಗ್ಬೋದಾ? ಪಾಪ ಇವ್ರು ನಡ್ಕೊಂಡು ಹೋಯ್ತಾ ಇದ್ರು ಅಲ್ಲಿ ಕಾಡಲ್ಲಿ, ಕರ್ಕೊಂಬಂದು ವಾಪಸ್ಸು. ಹಾಂ, ಯಾಕಂದ್ರೆ ನೀವು ಫ್ರೀಯಾಗಿ ಕಳ್ಸೋಕ್ಕಾಗಲ್ಲ, ಅದು ವಿರುದ್ಧ ಆಗ್ಬಿಡ್ತದೆ, ತಪ್ಪಾಗ್ಬಿಡ್ತದೆ. ಅದಕ್ಕೋಸ್ಕರ ಏನಿದೆ ರೂಲ್ಸ್ ಪ್ರಕಾರ ಅದನ್ನೊಂದು ಚಾರ್ಜ್ ಗೀರ್ಜ್ ಹಾಕಿ ಟಿಕೆಟ್ ಹಾಕಿ ಕಳಿಸ್ಕೊಟ್ಬಿಡಿ. ಆಗ್ಬೋದಣ್ಣ? ಬರಲ್ಲ? ಹಾಂ, ಹೋಗಿ ಬಸ್ ಹಚ್ಕೊಡ್ತಾರೆ. ಹಾಂ, ಅವರು ಟಿ ಸಿ ಇದ್ದಾರೆ. ಹಾಂ, ಚೇಂಜ್ ಉಳಿದ್ರೆ ಇಡಿ ಅಣ್ಣ, ಬರ್ತೀನಿ ಆಮೇಲೆ. ಚಿನ್ಸಮ್ಮಣ್ಣ ಕೊಡಬೇಡಿ, ಟಿಕೆಟೇ ಹೊಡೆದು ಕಳಿಸ್ಬೇಕು. ಹಾಂ, ಸರಿ, ಬರ್ತೀವಿ ಯಜಮಾನ್ರೆ, ಬರ್ತೀವಿ ನಿಮ್ಮನ್ನ, ಬರ್ತೀವಿ. ಹಾಂ ಹಾಂ, ಸರಿ ಸರಿ, ಹೋಗಿದ್ದು ಬನ್ನಿ. ಆಯಿತು, ಹೇಳಿ. ನಮ್ಮ ಹೆಸರು ಶ್ರೀಕಾಂತ್ ಅಂದ್ಬಿಟ್ಟು. ಹೋಗಿದ್ದು ಬನ್ನಿ. ಹಾಂ, ಮತ್ತೆ ಇನ್ನೊಂದ್ಸಲ ಮಾಡ್ಕೊಬಾರ್ದಂಗೆ. ಹಾಂ, ಹೇಳಿದ್ದೀನಿ. ಒಳ್ಳೆ ಬುದ್ಧಿ ಕಲೀರಿ, ಸರಿನಾ? ಹಾಂ, ಆಯಿತು. ನೋಡಿ, ಏನೋ ನಮ್ಮ ಕೈಲಾದ ಶಕ್ತಿ ಭಕ್ತಿ ಬಸ್ ಹತ್ಸಿ ಕಳಿಸಿದ್ದೀನಿ. ಬಸ್ ಹತ್ಸಿ ಅಂದರೆ ನಮ್ಮ ಟಿ ಸಿ ಅವ್ರ ಕೈಲಿ ಅಮೌಂಟ್ ಕೊಟ್ಟಿದ್ದೀನಿ, ಅವರು ಟಿಕೆಟ್ ಹಾಕ್ಸಿ ಕಳಿಸ್ಕೊಡ್ತಾರೆ. ಇದು ನಮ್ಮ ಕಡೆಯಿಂದ ಶಕ್ತಿ ಭಕ್ತಿ. ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾಕಂದರೆ ಇದನ್ನೆಲ್ಲ ನಾನು ವಿಡಿಯೋ ಪ್ರಸಾರ ಮಾಡಬಾರ್ದು, ಮಾಡಿದ್ದೀನಿ. ಯಾಕಂದರೆ ನಮ್ಮ ಒಂದು ಕಾರ್ಯವೈಖರಿಗಳನ್ನು ಗುರುತಿಸ್ಲಿ ಅಂದ್ಬಿಟ್ಟೆ ಮಾಡ್ತೀನಿ. ಯಾಕಂದರೆ ಒಂದಷ್ಟು ಜನ ಕಿಡಿಗೇಡಿಗಳಿದ್ದಾರೆ, ಅವ್ರಿಗೆ ನಾವೇನು ಅಂತ ಗೊತ್ತಾಗಲಿ ಅಂತ.